ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನ್ಸೂಯ ಅಂತ. ಇಲ್ಲೇ ಇರೋದು ಇದು ರಿವರ್ಸ್ ಕಾಲೋನಿ ಯಲ್ಲಮ್ಮ ಟೆಂಪಲ್ ಹಿಂಭಾಗ ನಮ್ಮ ಮನೆ ಇರೋದು. ನಾನು HAL ಮತ್ತೆ EDIIಯಲ್ಲಿ ಟ್ರೈನಿಂಗ್ ಹೋಗಿ ನೆಲ ಒಲೆಯೋದನ್ನ ಕಲಿತು ಇಲ್ಲಿ ಇವಾಗ ಮಿಷಿನ್ಗಳನ್ನ ತಗೊಂಡು ನಾನೇ ಓನಾಗಿ ಹೊಲಿತಾ ಇದ್ದೀನಿ. ಮನೆಯಲ್ಲೇನೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ತಿಂಗಳಿಗೆ ಒಂದು 10,000-15,000 ಸಂಪಾದನೆ ಮಾಡ್ತಾ ಇದ್ದೀನಿ ನಾನೇ ಓನಾಗಿ. ಎಲ್ಲಾ ತರದ್ದು ಹೊಲಿತೀನಿ ಇವಾಗ. ಗೌನು, ಬ್ಲೌಸ್ಗಳು ಮತ್ತೆ ಇದು ಎಂಬ್ರಾಯ್ಡ್ ಬೇರೆ ಮಾಡಿಸ್ಕೊಂಡ್ಬಂದು ನಾನೇ ಮನೇಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಬೇರೆಯವ್ರಿಗೂ ಹೊಲಿತಾ ಇದ್ದೀನಿ. ಡ್ರೆಸ್ಸು ಮತ್ತೆ ಲಂಗ ಬ್ಲೌಸು, ಮಾಮೂಲಿ ಬ್ಲೌಸ್ಗಳು, ಲೈನಿಂಗ್ ಬ್ಲೌಸ್ಗಳು, ಡಿಸೈನ್ ಬ್ಲೌಸ್ಗಳು ಎಲ್ಲಾ ತರ ಹೊಲಿತೀನಿ. ಫಾಲು, ಇದು ಸಿಕ್ಸಾಗು ಎಲ್ಲ ಇದೆ. ಸಿಕ್ಸಾಗ್ ಮಿಷಿನ್ ತಗೊಂಡಿದ್ದೀನಿ. ಇದೇ ತರ ಎಲ್ಲಾ ಹೆಣ್ಮಕ್ಳುಗಳು ಅವ್ರ ಕಾಲ ಮೇಲೆ ನಿಂತ್ಕೊಬೇಕು, ಚೆನ್ನಾಗಿ ಅವ್ರನ್ನು ಕಲ್ತಲ್ಲಿ ಅವ್ರು ಸ್ವಂತ ದುಡಿಮೆಯಿಂದ ಅವರು ಜೀವನ ಅವ್ರು ಮಾಡ್ಕೋಬೇಕು ಅಂತ ನಂತರದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಈ ಟ್ರೈನಿಂಗ್ ಇಂದ ತುಂಬಾ ಹೆಣ್ಮಕ್ಳಿಗೆ ಒಳ್ಳೇದಾಗಿದೆ. ನಾವು ಇಲ್ಲೇ ಹತ್ರ ಇರೋದ್ರಿಂದ ಏನೇ ಟ್ರೈನಿಂಗ್ ಕೊಟ್ಟರು ನಾವು ಮಿಸ್ ಮಾಡಲ್ಲ. ಎಲ್ಲಾ ಟ್ರೈನಿಂಗು ಅಟೆಂಡ್ ಮಾಡ್ತೀವಿ. ನಮಗೆ ಬರ್ದೇ ಇರೋದೆಲ್ಲ ಕಲ್ತ್ಕೊಂಡ್ವಿ. ನೀವು ಅಷ್ಟೇ ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಬಂದು ಟ್ರೈನಿಂಗ್ ಅಲ್ಲಿ ಕಲ್ತು ನೀವೇ ಓನಾಗಿ ನಮ್ ಬ್ಲೌಸ್ ನಾವು ಹೊಲ್ಕೊಂಡ್ರೆ ಎಷ್ಟೋ ದುಡ್ಡು ಉಳಿಸ್ಬೋದು. ಅದ್ರಲ್ಲಿ ಬೇರೆಯವ್ರದ್ದು ನಮ್ ಬ್ಲೌಸ್ ಹೊಲ್ಕೊಟ್ರು ನಮ್ಗೇನೇ ಲಾಭ ಬರುತ್ತೆ, ನಮ್ ಖರ್ಚಿಗಾಗುತ್ತೆ, ನಮ್ ಸೇವಿಂಗ್ ಮಾಡ್ಬೋದು. ಎಲ್ರಿಗೂ ಹೇಳ್ತಾ ಇರೋದಿಷ್ಟೇ, ಹೆಣ್ಮಕ್ಳು ಸ್ವಾಭಿಮಾನಿಯಾಗಿ ಬದುಕಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ನಾವು ಮನೆಗೆ ಆಸರೆ ಆಗ್ಬೇಕು, ನಮ್ ಗಂಡ ಮಕ್ಳಿಗೆ ನಾವು ಹೆಲ್ಪ್ ಮಾಡ್ಬೇಕು. ಇದೇ ತರ ನಂತರನೇ ಎಲ್ರಿಗೂ ಒಂದೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ನಾನು ಮುನ್ನುಗ್ಗಿದ್ದೀನಿ, ಮಾಡ್ತೀನಿ. ಮತ್ತೆ HAL ಅವ್ರಿಗೂ ನನ್ನ ಧನ್ಯವಾದಗಳು. ನನ್ಗೆ ಹೇಳ್ಕೊಟ್ಟು ನನ್ನ ಸ್ವಾಭಿಮಾನದಿಂದ ಬದುಕೋದನ್ನ ಹೇಳ್ಕೊಟ್ಟಿರೋದಕ್ಕೆ ಅವರಿಗೆ ಧನ್ಯವಾದಗಳು.